ಜೆಡಿಎಸ್ ಪಕ್ಷದ ವತಿಯಿಂದ ವಿಜಯಪುರದಲ್ಲಿ ನಡೆಯುವ ಸಮಾವೇಶ ಕುರಿತು ಪತ್ರಿಕಾಗೋಷ್ಠಿ. ನಾಳೆ ಬರುವ ಇನ್ನು 4 ದಿವಸದಲ್ಲಿ 27ನೇ ತಾರೀಕು ಬಿಜಾಪುರದೊಳಗೆ ನಮ್ಮ ಪಕ್ಷದ ಜೆಡಿಎಸ್ ಪಕ್ಷ 25 ವರ್ಷ ಪೂರ್ಣಗೊಳಿಸಿದ್ದು ಕಾರಣಕ್ಕಾಗಿ ಎಲ್ಲ ಉತ್ತರ ಕರ್ನಾಟಕ 7 ಜಿಲ್ಲೆ ಬರುವಂಥ ಕ್ಷೇತ್ರದೊಳಗೆಲ್ಲ ಜನರು ಆ ಕಾರ್ಯಕ್ರಮಕ್ಕೆ ಹೋಗಿ ಅಪಾರವಾದ ದೊಡ್ಡ ಪ್ರಮಾಣ ಮಟ್ಟಿಗೆ ಒಂದು ಸುಮಾರು 2-2.5 ಲಕ್ಷ ಜನ ಸೇರುವಂಥ ಉದ್ದೇಶ ಇಟ್ಕೊಂಡು ನಾವು ಇದು ಒನ್ಲಿ 7 ಜಿಲ್ಲೆ ಉತ್ತರ ಕರ್ನಾಟಕ ಅಂದರೆ ಮೊನ್ನೆ ಹಾಸನ ಕಡೆ ಮಾಡ್ಯಾರ. ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಇಲ್ಲಿ ಜನರನ್ನು ಸೇರಿಸಿ ಈ ಪಕ್ಷವನ್ನು ಬೆಳೆಸಬೇಕು, ಪಕ್ಷವನ್ನು ಕಟ್ಟಬೇಕು, ಪಕ್ಷವನ್ನು ಉಳಿಸಬೇಕಂತ ದೇವೇಗೌಡರು ಒಂದು ಮಾರ್ಗದರ್ಶನದಿಂದ, ಕುಮಾರಣ್ಣನ ಮಾರ್ಗದರ್ಶನದಿಂದ, ನಿಖಿಲ್ ಕುಮಾರಣ್ಣವರು ಎಲ್ಲರೂ ಮಾರ್ಗದರ್ಶನದಿಂದ ಈ ಪಕ್ಷವನ್ನು ದೊಡ್ಡ ಮಟ್ಟಿಗೆ ಜನರನ್ನು ಸೇರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರೂ ಉದ್ದೇಶ ಇಟ್ಕೊಂಡು ಅದಕ್ಕೆ ಇವತ್ತು ಪ್ರೆಸ್ ಮೀಟಿಂಗಿಗೆ ನಮ್ಮ ಹಲಕೋಡು ಸಾಹೇಬರಿಗೆ ಗದಗ ಜಿಲ್ಲಾ ನೇತೃತ್ವ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಅವ್ರು ಬಂದು ಎಲ್ಲ ವಿಷಯವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ನಮ್ಮ ಪಕ್ಷದ ಮಾನ್ಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುದೋಡ್ರವರೇ, ನಮ್ಮ ಪಕ್ಷದ ಮಾನ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೊಪ್ಪಳವರೇ, ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಈರಣ್ಣವರೇ, ಮತ್ತು ದಲಾಯತ್ರವರೇ, ಮತ್ತು ನಮ್ಮ ಈ ವೇದಿಕೆ ಇದು ಸುದ್ದಿಗೋಷ್ಠಿಯಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾ ಎಲ್ಲ ಮಾನ್ಯ ಪದಾಧಿಕಾರಿಗಳೇ, ಇವತ್ತಿನ ಸುದ್ದಿಗೋಷ್ಠಿ ಏನಂತಂದರೆ ಬಹುಶಃ ನೀವಾಗಲೇ ಸಾಕಷ್ಟು ನಮ್ಮ ಹಾಸನ ಸಮಾವೇಶದ ಬಗ್ಗೆ ಇಲ್ಲಿ ಕೂಡ ನೀವು ಪ್ರಸ್ತಾಪ ಮಾಡಿದ್ದೀರಿ, ಇಲ್ಲಿ ಕೂಡ ನೀವು ಬರೆದಿದ್ದೀರಿ. ಇದರ ಉದ್ದೇಶ ಏನಂತಂದರೆ ನಮಗೆ 25 ವರ್ಷ ಆಯಿತು ನಮ್ಮ ಪಕ್ಷ ಏನೋ ಕಟ್ಟಿ. ಇದರ ಬೆಳ್ಳಿ ಮಹೋತ್ಸವವನ್ನು ಕೂಡ ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ನಾವೊಂದು ಸಮಾವೇಶ ಮಾಡಬೇಕು. ಯಾಕೆ ಸಮಾವೇಶ ಮಾಡಬೇಕು ಅಂತಂದರೆ ಇದು 2.5 ವರ್ಷ ಈ ಸರ್ಕಾರ ಆಡಳಿತ ಮುಗಿಸಿದೆ. ಈ 2.5 ವರ್ಷ ಮುಗಿಸಿ 3 ವರ್ಷದಲ್ಲಿ ಅವರಿದ್ದಾರೆ. ಆದರೆ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಏನು ವಿಶ್ವಾಸನ ಜನ ಇಟ್ಕೊಂಡಿತ್ತು. ಜನಗಳ ಎಲ್ಲ ವಿಶ್ವಾಸಗಳನ್ನು ಹುಸಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಜನಗಳಿಗೆ ಹೇಳ್ಬೇಕಾದ್ರು. ಜನಗಳನ್ನು ಕೂಡ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥದ್ದು ತಾವು ಈಗ ನೋಡ್ತಾ ಇದ್ರಿ. ಭಾಳಷ್ಟು ತಾವು ಪತ್ರಿಕೆಯಲ್ಲಿ ಬಿತ್ತರಿಸಿದ್ರಿ. ಇಂಥ ಸಮಸ್ಯೆ ಇಲ್ಲ ಅಂತ ಅನ್ನಂಗಿಲ್ಲ ರಾಜ್ಯದಲ್ಲಿ. ಬಹುತೇಕ ನಾವು ಹಿಂದೆಂದೂ ನೋಡಿಲ್ಲ, ಮತ್ತು ಮುಂದೆ ನೋಡ್ತೀವಿಲ್ಲ ಗೊತ್ತಿಲ್ಲ. ಅಂಥ ಸಮಸ್ಯೆಗಳು ಈಗ ಕರ್ನಾಟಕ ರಾಜ್ಯ ಎದುರಿಸ್ತಾ ಇದೆ. ಏನನ್ನೂ ಸರಿ ಇಲ್ಲ ಸರ್ಕಾರದಲ್ಲಿ. ಒಂದು ಸರಿಯಾದ ಒಂದು ಸರಿ ಇಲ್ಲ ಅಂತ ಕೆಲವು ಸರ್ಕಾರಗಳು ಬಂದಾಗ ಒಂದು ಸರಿ ಇರ್ತದೆ, ಒಂದು ಸರಿ ಇರೋದಿಲ್ಲ. ಎಲ್ಲವನ್ನೂ ಸಂಪೂರ್ಣವಾಗಿ ನಾವು ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದಿದ್ದರೆ ಈ ಸರ್ಕಾರದಲ್ಲಿ ಏನೇನೂ ಸರಿಯಿಲ್ಲ, ಯಾವೂ ಸರಿಯಿಲ್ಲ ಅಂತಕ್ಕಂಥದ್ದು ಜನಸಾಮಾನ್ಯರು ಮಾತನಾಡ್ತಕ್ಕಂಥದ್ದು ಇದಾಗಿದೆ. ಬಹುತೇಕ ಇವರು ಯೋಜನೆಗಳು ಯಾವ್ಯಾವ ಯೋಜನೆಗಳನ್ನು ಕೊಟ್ಟಿದ್ದರು, ಯಾರಿಗೆ ಆ ಯೋಜನೆ ಬೇಕಾಗಿತ್ತು ಅವರು ಇತ್ತೀಚಿನ ದಿನಗಳಲ್ಲಿ ಆ ಯೋಜನೆಯನ್ನು ಕೂಡ ವಿರೋಧ ಮಾಡ್ತಾಯಿದ್ದಾರೆ. ಮಹಿಳೆಯರಿಗೆ ಶಕ್ತಿ ಯೋಜನೆ ಕೊಟ್ಟಿದ್ದರು, ಅದು ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಎಷ್ಟೋ ಜನ ಮಹಿಳೆಯರು ತಮ್ಮ ಸುದ್ದಿ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು. ಮತ್ತು ಇವಾಗ ಏನೊಂದು ನಮಗೆ ಕರೆಂಟು ಏನಂದರೆ ಗೃಹಜ್ಯೋತಿ ಕೊಟ್ಟಿದ್ದೀವಿ ಅಂತ ಹೇಳಿದರೆ, ಮೊದಲು ನಾವು ಕೂಡ ನಮ್ಮ ಜನತಾದಳ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ, ಸನ್ಮಾನ್ಯ ಶ್ರೀ ಹೆಗ್ಡೆ ಅವರು ಅಧಿಕಾರದಾಗಿದ್ದಂಥ ಸಂದರ್ಭದಲ್ಲಿ ಭಾಗ್ಯಜ್ಯೋತಿ ಸ್ಕೀಮ್ ಅಂತ ಮಾಡಿದ್ವಿ. ಅದು ಭಾಳ ಕಡಿಮೆ ಅವತ್ತಿನ ಸಂದರ್ಭದಲ್ಲಿ. ಮನೆಗಳೇ ಇರ್ತಕ್ಕಂಥವ್ರು ದಲಿತರು, ಹಿಂದುಳಿದ ವರ್ಗ ಭಾಳ ಕಡಿಮೆ ಇತ್ತು. ಮತ್ತು ಅದನ್ನು ಬಳಸ್ತಕ್ಕಂಥದ್ದು ಕೂಡ ಕಡಿಮೆ ಆಗಿತ್ತು. ಆವಾಗೂ ಕೂಡ ನಾವು ಫಸ್ಟು ಫ್ರೀ ಯಾರಾದರೂ ಕರೆಂಟು ಕೊಟ್ಟಿದ್ರೆ ಅದು ಜನತಾದಳ ಅಂತಕ್ಕಂಥದ್ದು ನಾವು ಇವತ್ತು ತಮ್ಮ ಗಮನಕ್ಕೆ ಕೊಡಬಯಸ್ತೀವಿ. ತಮಗೂ ಕೂಡ ಇದು ಗೊತ್ತಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈಗ ಇವ್ರು ಏನಂತ ಹೇಳಿದರು, ಮಾನ್ಯ ಮುಖ್ಯಮಂತ್ರಿಗಳು
ಮಾನ್ಯ ಉಪಮುಖ್ಯಮಂತ್ರಿಗಳು, ಇವತ್ತಿನ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಾನ್ಯ ಸಚಿವರು ಅವರೇ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಬಿಫೋರ್ ಎಲೆಕ್ಷನ್ಗಿಂತ ಮುಂಚೆನೇ ಅಲ್ಲಿ ಗೃಹಜ್ಯೋತಿ ಇನಾಗರೇಷನ್ ಮಾಡಿದರು. ಆ ಸರ್ಕಾರ ಇರಲಿಲ್ಲ, ನಾವು ಅಧಿಕಾರಕ್ಕೆ ಬಂದರೆ ನಾವು ಗೃಹಜ್ಯೋತಿಯನ್ನು ನಾವು ಎಲ್ಲರಿಗೆ ಕೊಡ್ತೇವೆ, ಫ್ರೀ ಕರೆಂಟು ಕೊಡ್ತೇವೆ ಅಂತಕ್ಕಂಥದ್ದು ತಮಗೆ ಹೇಳಿದರು. ತಾವು ಕೂಡ ಇಡೀ ರಾಜ್ಯದ ತುಂಬ ಅದನ್ನೆಲ್ಲ ಬಿತ್ತರಿಸಿದ್ದೀರಿ. ಏನಂತ ಹೇಳಿದರು ಅವತ್ತು ಅಂತ ಕೇಳಿದರೆ, ಇವತ್ತೆಲ್ಲ ಕ್ಯಾಬಿನೆಟ್ ಸಚಿವರಾದಿಯಾಗಿ ಕ್ಯಾಬಿನೆಟ್ ಸಚಿವರು ಶಾಸಕರು ಆದಿಯಾಗಿ ಏನಂತ ಹೇಳ್ತಾರಂತಂದರೆ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ಅವರು ನುಡಿದಂತೆ ನಡೆದಿದ್ದಾರೆ ಅಂತಕ್ಕಂಥದ್ದು ಆಗಿದ್ದಾದರೆ ತಮಗೆ ಗೊತ್ತಿದೆ, ತಾವು ಬರೆದಿದ್ದೀರಿ. ಮಹದೇವಪ್ಪನವರಿಗೆ ಫ್ರೀ, ಕಾಕಾ ಪಾಟೀಲ್ಗೆ ಫ್ರೀ, ನನಗೂ ಫ್ರೀ, ಇಲ್ಲಿ ಕುಂತಾರಲ್ಲ ಪೊಲೀಸ್ನವ್ರು ಅವರಿಗೆ ಫ್ರೀ, ಮತ್ತು ಇಲ್ಲಿ ಎಸ್ ಪಿ ಕುಂತಾರಲ್ಲ ಅವರಿಗೆ ಫ್ರೀ, ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ ಫ್ರೀ. ಇದನ್ನೆಲ್ಲ ಹೇಳಿದರು. ಇದು ನುಡಿದಂತೆ ನಡೆದಿದ್ದೀರಿ ನೀವು ಇದನ್ನ ಯಾಕೆ ಮಾಡ್ತಾಯಿಲ್ಲ? ನೀವು ಮಾಡ್ಬೋದಾಗಿತ್ತಲ್ಲ. ನೀವು ನುಡಿದಂತೆ ನಡೆದಿದ್ದಾದರೆ ಇದನ್ನ ಯಾಕೆ ಮಾಡಲಿಲ್ಲ? ಇದು ಒಂದೊಮ್ಮೆ ಮಾಡಿದರೆ ಹೌದಪ್ಪ ನೀವು ನುಡಿದಂತೆ ನಡೆದಿದ್ದೀರಿ ಅಂತ ಹೇಳ್ಬೋದು. ಇವರು ನುಡಿದಿದ್ದೇ ಬೇರೆ, ಇವರು ನಡೆಯೋದೇ ಬೇರೆ. ನುಡಿಯೋದಕ್ಕೂ ನಡೆಯೋದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಇವರು ನುಡಿದಂಗೆ ನಡೆದಿಲ್ಲ. ಅದರ ಜೊತೆಯಲ್ಲಿ ಇನ್ನೊಂದೇನಂತಂದರೆ, ಇವರು ಬಂದ ತಕ್ಷಣವೇ ಹೇಳಿದರು, ಒಂದೇ ಸಲ ಮಾಡಿದರು. ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಏನು ಸಿದ್ದರಾಮಣ್ಣವರು ಜನ ಅವತ್ತೇನು ನುಡಿದಿರಲಿಲ್ಲ ಪಾಪ ಅವರು. ನಾವು ಅವ್ರ ಬಗ್ಗೆ ತುಂಬ ಗೌರವ ಇದೆ, ಮುಖ್ಯಮಂತ್ರಿ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ, ಗೌರವ ಇದೆ. ಅವತ್ತು ದಲಿತರಿಗೆ, ಆ ದಲಿತರ ನಿಗಮಗಳಿಗೆ ಮಾಡಿರ್ತಕ್ಕಂಥ ಎಲ್ಲ ಸಾಲಗಳನ್ನು ಮನ್ನಾ ಮಾಡಿದ್ರಲ್ಲ, ಅದಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಯಾಕಂದರೆ ಅವರು ಅದನ್ನು ನುಡಿದಿರಲಿಲ್ಲ, ಅವರು ಅದನ್ನು ಮಾಡಿದರು. ಅದು ಜನನೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲ ನಿಗಮಗಳ ಏನು ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಜನ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈಗ ಇವರೇನು ಯೋಜನೆಗಳನ್ನು ತಂದರಲ್ಲ, ಅದು ಒಂದು ಕೈ ಲೆಕ್ಕ ಕೊಡೋದು, ಮತ್ತೊಂದು ಕೈಯಿಂದ ಕಸ್ಕೊಳ್ಳೋದು, ಮತ್ತೊಂದು ಜೇಬಿಗೆ ಹಾಕಿ. ಗೃಹಜ್ಯೋತಿ ಕೊಟ್ಟಿವಂತ ಹೇಳಿ ಕರೆಂಟಿನ ರೇಟ್ ಹೆಚ್ಚು ಮಾಡೋದು. ಕರೆಂಟಿನ ಬಿಲ್ ಎಷ್ಟಾಗೈತೆ, ಕರೆಂಟಿನ ರೇಟ್ ಏನಾಗೈತೆ ಸ್ವಾಮಿ, ಅವತ್ತಿಗೆ ಇವತ್ತಿಗೆ 2 ಪಟ್ಟು ಹೆಚ್ಚಾಗಿದೆ. ಇದನ್ನು ಹೇಳಿದ್ರೇನು ಸ್ವಾಮಿ ಅವರು? ನಾವು ಕರೆಂಟ್ ಕೊಡ್ತೇವೆ, ರೇಟ್ ಹೆಚ್ಚು ಮಾಡೋದಿಲ್ಲ ಅಂತ ಹೇಳಿದ್ರ? ಹೇಳಿಲ್ಲ. ಕರೆಂಟೇನೇ ಫ್ರೀ ಕೊಡ್ತು ಅಂದರು, ಅದನ್ನು ಕೊಡಲಿಲ್ಲ. ಅದರ ರೇಟು ಗಗನಕ್ಕೆ ಹೋಯ್ತು. ಇವತ್ತು ಮಧ್ಯಮ ವರ್ಗದವರು ಕಣ್ಣೀರು ಹಾಕೋ ಸ್ಥಿತಿ ಬಂದಿದೆ. ಇನ್ನೊಂದು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ, ಇದು ಇಷ್ಟಕ್ಕೆ ಆಗಲಿಲ್ಲ. ಇವತ್ತೇನು ರೈತ ಹೊಲ ಮನೆಗಳಲ್ಲೇನು ಕೆಲಸ ಮಾಡ್ತಾನೆ, ಆ ರೈತನ ಪಂಪ್ ಸೆಟ್ಗಳಿಗೆ ಕರೆಂಟ್ ಇಲ್ಲದೆ ಆತ ಕಣ್ಣೀರು ಹಾಕ್ತಾ ಇದ್ದಾನೆ. ಪಂಪ್ ಸೆಟ್ಗಳಿಗೆ ಕರೆಂಟ್ ಇಲ್ಲ. ಕರೆಂಟ್ ಯಾವಾಗ ಕೊಡ್ತಾರೆ ಸ್ವಾಮಿ? ರಾತ್ರಿ ಕೊಡ್ತಾರೆ. ರಾತ್ರಿ ಹುಳ ಉಪ್ಟಿ ಅವು ಇವು ತಿರುಗಾಡ್ತವೆ. ಆದರೂ ಕೂಡ ಆ ಟೈಮ್ನಲ್ಲಿ ಹೋಗಿ ರೈತ ಇವ್ರು ಬಿಟ್ಟಿರ್ತಕ್ಕಂಥ ಸಮಯದಲ್ಲಿ ಹೋಗಿ ಇವ್ರು ಕೊಟ್ಟಿರ್ತಕ್ಕಂಥ ಸಮಯದೊಳಗಡೆ ಆತ ಎಲ್ಲ ತನ್ನ ಹೊಲಗಳಿಗೆ ನೀರು ಕೊಟ್ಟು ಆಸಿ ಬರಬೇಕು. ಈ ಕೆಲಸ ಮಾಡೋದಕ್ಕೆ ನೀವು ಕರೆಂಟ್ ಫ್ರೀ ಕೊಡಬೇಕಾಗಿತ್ತಾ? ಹೇಳಿ ಸ್ವಾಮಿ. ಮತ್ತು ಇನ್ನೊಂದು ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ, ನಾವೆಂದು ಕೂಡ ಹಿಂದ್ಯಾವ ಸರ್ಕಾರನೂ ಕೂಡ ಲೋಡ್ ಶೆಡ್ಡಿಂಗ್ ಮಾಡಿರಲಿಲ್ಲ ಸರ್. ಇವತ್ತು ಲೋಡ್ ಶೆಡ್ಡಿಂಗ್ ಮಾಡ್ತಾಯಿದ್ದಾರೆ. ಸಿಟಿಗಳಲ್ಲಿ ಲೋಡ್ ಶೆಡ್ಡಿಂಗ್ ಅದ, ಗ್ರಾಮಾಂತರ ಪ್ರದೇಶದಲ್ಲಿ ಲೋಡ್ ಶೆಡ್ಡಿಂಗ್ ಇದೆ. ಇದನ್ನು ನೀವು ಹೇಳಬೇಕು. ಈಗ ಇದನ್ನು ನೀವು ಹೇಳಬೇಕು. ಕರೆಂಟ್ ಫ್ರೀ ಕೊಡೋದಾದರೆ ಈ ಕೆಲಸ ಮಾಡ್ತೀವಿ ಅಂತೇಳಿ ಫ್ರೀ ಕರೆಂಟ್ ಕೊಡ್ತೀರಿ ನೀವು? ಫ್ರೀ ಕೊಟ್ಟಿರಿ ಅಂತ ಏನು ಅನ್ಸಂಗಿಲ್ಲ ನಮ್ಗೆ. ಯಾಕಂದರೆ ಕರೆಂಟ್ ಬಿಲ್ ಹೆಚ್ಚು ಮಾಡಿ ನೀವು ಮತ್ತೆ ಅದಕ್ಕೆ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದರೆ ಅದು ಯಾರು ಮೆಚ್ಚಂಗಿಲ್ಲ, ಇವ್ರನ್ನ ಯಾರು ಜನ ಮೆಚ್ಚಂಗಿಲ್ಲ. ಇದನ್ನು ಜನಸಾಮಾನ್ಯರಿಗೆ ಗೊತ್ತಿದ್ದರೂ ಕೂಡ ಇದು ನಾಳೆ ನಮ್ಮ ಸಮಾವೇಶದಲ್ಲಿ ಇವೆಲ್ಲವನ್ನು ಹೇಳಬೇಕಲ್ಲ. ಆವತ್ತು ಜನಗಳು ನಮ್ಮನ್ನೇನು ಹೇಳ್ತಾರೆ, ನೀವು ನಮ್ಮ ಸಹಾಯಕ್ಕೆ ಬರಲೇ ಇಲ್ಲ,
ಈ ವಿಷಯಗಳು ನೀವು ತರಲೇ ಇಲ್ಲ ನಮ್ಮ ಗಮನಕ್ಕಂತ ಜನ ಅನ್ನಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿಯೊಂದು ಡಿವಿಷನ್ನಲ್ಲಿ ಇವೆಲ್ಲ ಸಮಸ್ಯೆಗಳನ್ನು ಹೇಳಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಸಮಾವೇಶಗಳನ್ನು ಮಾಡ್ತೇವೆ. ಮತ್ತು ಇನ್ನೊಂದು ಏನಂತಂದರೆ ಸರ್, ಬಹುಶಃ ನೀವು ತಿಳ್ಕೊಂಡಿರಿ, ನೀವು ಬರೆದ ಮೇಲೇ ನಾವು ನಿಮ್ಮಿಂದ ತಿಳ್ಕೊಂತೀವಿ. ಬಹುಶಃ ಇಷ್ಟು ಕೊಲೆಗಳು ಇಂದ್ಯಾವ ಸರ್ಕಾರ ಬಂದಾಗ ಆಗಿಲ್ಲ. ಕೊಲೆಗಳು, ಭಯ, ಭೀತಿ, ನಿರ್ಭಯವಾಗಿ ತಿರುಗಾಡಂಗಿಲ್ಲ, ನಿರ್ಬಿಡಿಯಿಂದ ತಿರುಗಾಡೋದಿಲ್ಲ, ಭಯ ಭೀತಿಯಿಂದ ಜನ ತಿರುಗಾಡ್ತಕ್ಕಂಥ ವಾತಾವರಣ. ಇವತ್ತು ಬಸ್ ಫ್ರೀ ಮಾಡಿವಂತ ಹೇಳಿ ಮಕ್ಕಳು ಒಂದು ಬಸ್ಸಿಗೆ ಹೋಗಲಾರ್ದಂಥ ಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ. ನಾವು ಫ್ರೀ ಬಸ್ ಪಾಸ್ ಮಾಡಿದ್ದೀವಿ ಸ್ವಾಮಿ, ಅದಕ್ಕೊಂದು ಅರ್ಥ ಇತ್ತು. ಏನು ಅರ್ಥ ಇತ್ತಂದರೆ, ನಾವು ಭಾಳ ವೈಚಾರಿಕ ವಿಚಾರ ಮಾಡಿ ಅವತ್ತಿನ ನಾವು ಫ್ರೀ ಬಸ್ ಯಾರಿಗೆ ಕೊಟ್ಟಿವಿ ಅಂದರೆ, ಮಕ್ಕಳು, ಬಡವರ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ವಿದ್ಯೆಗೆ ಅನುಕೂಲ ಆಗಬೇಕು, ಸರ್ವೇ ಸಾಮಾನ್ಯ ಎಲ್ಲ ಮಧ್ಯಮ ವರ್ಗದ ಮಕ್ಕಳು ಓದಬೇಕು, ಬರೀಬೇಕು ಅನ್ನೋ ಕಾರಣಕ್ಕಾಗಿ ಮಕ್ಕಳ ಅನುಕೂಲತೆಗೋಸ್ಕರ ವಿದ್ಯಾರ್ಥಿನಿಯರಿಗೂ ಫ್ರೀ ಮಾಡಿದ್ವಿ, ವಿದ್ಯಾರ್ಥಿಗಳಿಗೂ ಫ್ರೀ ಮಾಡಿದ್ವಿ. ನಿಮ್ಮಿಂದ ಯಾರಿಗೆ ಅನುಕೂಲ ಆಗಿದೆ ಹೇಳಿ, ಇವರಿಂದ ಯಾರು ಅನುಕೂಲ ಆಗಿದೆ ತಮಗೆ ಗೊತ್ತಿದೆ ಅಂತ ತಿಳ್ಕೊಂತೀನಿ ನಾನು. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಗಂಡ ಹೆಂಡರ ಜಗಳ, ನೀವು ನಂಬಲಾರದಷ್ಟು ಗಂಡ ಹೆಂಡರ ಜಗಳ ಉದ್ಭವ ಆಗಿವೆ. ಒಂದೊಂದು ಕುಟುಂಬ ನಶಿಸಿ ಹೋಗಿವೆ, ಕುಟುಂಬಗಳು ಹಾಳಾಗಿ ಹೋಗಿವೆ. ಎಷ್ಟೋ ಕುಟುಂಬಗಳಲ್ಲಿ ಬಿರುಕು ಬಿಟ್ಟಿವೆ, ಎಷ್ಟೋ ಕುಟುಂಬಗಳಲ್ಲಿ ಬಿರುಕು ಬಿಟ್ಟಿವೆ. ಗಂಡ ಹೆಂಡರಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಆನಂದ ಇಲ್ಲ. ಗಂಡ ಹೆಂಡರ ಆನಂದ ಕಳೆದ್ರು, ಸಂತೋಷ ಕಳೆದ್ರು, ನೆಮ್ಮದಿ ಕಳೆದ್ರು. ಖುಷಿ ಇದ್ದಿರ್ತಕ್ಕಂಥ ಕುಟುಂಬಗಳು ಖುಷಿ ಇಲ್ಲದಂಥ ರೀತಿಯಲ್ಲಿ ಮಾಡಿದ್ರಿ. ಇದು ಮಾಡಬೇಕಾಗಿತ್ತ ನೀವು? ಇದನ್ನು ಕೇಳಿದ್ರೆ ಜನ ನಿಮ್ಮನ್ನು? ಮತ್ತು ಇನ್ನೊಂದು ನಿಮಗೆ ಗೊತ್ತಿದೆ, ಇದು ರಾಜ್ಯ ಹೆಂಗಾಗಿದೆ ಅಂತ ಕೇಳಿದರೆ ಸರ್, ಶರೆಯ ಅಭಿವೃದ್ಧಿ ಸರ್ಕಾರ ಆಗಿದೆ ಇದು ಜನ ಅಭಿವೃದ್ಧಿ ಯಾವಾಗ ಮಾಡ್ತಾರೆ ಅಂದರೆ ಶರೆಯ ಅಭಿವೃದ್ಧಿ ಸರ್ಕಾರ. ಗಲ್ಲಿಗಳಲ್ಲಿ ಸೆರೆ ಅಂಗಡಿ, ಜನವಸತಿ ಪ್ರದೇಶಗಳಲ್ಲಿ ಸೆರೆ ಅಂಗಡಿ, ಶಾಲಾ ಕಾಲೇಜುಗಳ ಹತ್ತಿರ ಸೆರೆ ಅಂಗಡಿ. ನೀವು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತೀರಿ ಅಂತ ಹೋಗುವಾಗ ನೀವು ಬೆಂಗಳೂರಿನಿಂದ ಬರ್ತೀರಿ ಅಂತ ನಿಮ್ಗೆ ನೈಜ ಸತ್ಯ ಹೇಳಬೇಕಂದ್ರೆ, ಶಾಲಾ ಕಾಲೇಜುಗಳಲ್ಲಿ ಐತೆ ಅಲ್ಲಿ ಕೊಡೋರು ಎಲ್ಲಿ ಹೇಳಿ ಅಂತ ನೀವು ಹೇಳಿದರೆ ನಾನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ನೀವು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬೆಂಗಳೂರಿಗೆ ಹೋಗ್ತಿರ್ತೀರಿ, ಹೋಗುವಾಗ KL ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ, ಅದು ಕಾಲೇಜ್ ಆಗಿದೆ. ಯಾವುದಂತರ ಮೆಡಿಕಲ್ ಕಾಲೇಜ್ ಆಗಿದೆ. ಆ ಮೆಡಿಕಲ್ ಕಾಲೇಜ್ ಮುಂದೆನೇ ಒಂದು ಸೆರೆ ಅಂಗಡಿ, MRP ಸೆರೆ ಅಂಗಡಿ ಇದೆ. ಮಕ್ಕಳಿಗೆ ಓದಬೇಕು, ಇಲ್ಲಿ ಕುಡಿಬೇಕು ಸ್ವಾಮಿ. ಇದು ಇವ್ರ ಉದ್ದೇಶ, ಇವ್ರ ಡೆವಲಪ್ಮೆಂಟ್. ಎಲ್ಲ ಏನಂತಾರಂದ್ರೆ ಎಲ್ಲ ಹಳ್ಳಿಗಳಲ್ಲಿ ದವಸ ಧಾನ್ಯಗಳ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಕೂಡ ಸೆರೆ ಸಿಗತಕ್ಕಂಥದ್ದು ಆಗಿದೆ. ಒಂದು ಅಪಾರ್ಟ್ಮೆಂಟ್ ಇಲ್ಲ, ಒಂದು ಮಕ್ಕಳಿಗೆ ನೆಮ್ಮದಿ ಕೊಡ್ತಕ್ಕಂಥ ಒಂದು ಆಡಳಿತ ಇಲ್ಲ. ಇಂಥ ಸರ್ಕಾರ ಜನ ಬಯಸುತ್ತಾ? ಇದು ಬರ್ತದೆ. ನಾವಂತ ಸಿದ್ದರಾಮಣ್ಣವರು ಇಂಥ ಆಡಳಿತ ಕೊಡ್ತಾರಂತ ನಮ್ಮ ಜೀವನದಲ್ಲಿ ಅನ್ಕೊಂಡಿರಲಿಲ್ಲ ಸರ್. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸರ್, ಅತ್ಯಂತ ಶೋಷಣೆಗೊಳಪಟ್ಟಿರ್ತಕ್ಕಂಥ ಇಲಾಖೆ ಅದು. ಜನ ಆ ಇಲಾಖೆಗೆ ಬರತಕ್ಕಂಥ ಜನ ಒಂದು ಯೋಜನೆಯೂ ಕೂಡ ಅವ್ರಿಗೆ ಸಿಕ್ಕಿಲ್ಲ. ತಮ್ಮ ಗಮನಕ್ಕೆ ತರ್ತೀನಿ, ಒಂದು ಯೋಜನೆ ಸರ್. ಯಾವುದಾದ್ರು ಹೇಳಿ ಸರ್, ಯಾವುದಾದ್ರೂ ಸಭೆ ಏನಾದರೂ ಶಾಸಕರು ಮಾಡ್ತಾರೆ ಸರ್, ಪ್ರತಿ 6 ತಿಂಗಳಿಗೊಂದು ಸಲ ಶಾಸಕರ ಸಭೆ KDPನಲ್ಲಿ ಚರ್ಚೆ ಆಗಬೇಕದು. ತಮ್ಮ ಗಮನಕ್ಕೆ ಇವತ್ತು ಕೊಟ್ಟಿಲ್ಲ, ತಮ್ಮ ಪತ್ರಿಕೆಯಲ್ಲಿ ಇವತ್ತು ಬರೆದಿಲ್ಲ ತಾವು. ಏನಂತಂದರೆ ಎಷ್ಟು ಯೋಜನೆ ಕೊಡ್ತೀರಿ ನೀವು, SC STಗೆ ಎಷ್ಟು ನೀವು ಗಂಗಾ ಕಲ್ಯಾಣಲ್ಲಿ ಎಷ್ಟು ಕೊಡ್ತೀರಿ, ಲ್ಯಾಂಡ್ ಪರ್ಚೇಸ್ ಸ್ಕೀಮ್ನಲ್ಲಿ ಎಷ್ಟು ಕೊಡ್ತೀರಿ, ನೇರ ಸಾಲ ಎಷ್ಟು ಕೊಡ್ತೀರಿ, ಮನೆಗೆ ಹೌಸಿಂಗ್ ಸಾಲ ಎಷ್ಟು ಕೊಡ್ತೀವಿ, ಹೌಸಿಂಗ್ನ ಎಷ್ಟು ಕಟ್ಟಿರಿ, ಏನೇನಿಲ್ಲ. ಇದು ಜೀರೋ. ಆದರೆ ಇವ್ರು ಏನು ಹೇಳ್ತಾರೆ, ಮಾತೆತ್ತಿರ ನಮ್ಮ ಸರ್ಕಾರ ದಲಿತರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಒಂದು ಪುಸ್ತಕ ಮಾಡ್ಯಾರ, ಸಂವಿಧಾನ ಹಿಡ್ಕೊಂತಾರ, ಅದನ್ನ ಹಿಡ್ಕೊಂಡು ಅದನ್ನ ತೋರಿಸಿ ಅಂತ ಅಡ್ಡಾಡ್ತಾರೆ. ಸಂವಿಧಾನದ ದಿನ ಸಂವಿಧಾನ ಪಾಲನೆ ಮಾಡ್ತೀವಿ, ಸಂವಿಧಾನ ರಕ್ಷಣೆ ಮಾಡ್ತೀರಿ. ಸಭೆ ತಮ್ಮ ಗಮನಕ್ಕೆ ತರ ಹಾಕ್ತೀನಿ, ಈ ಸರ್ಕಾರಕ್ಕೆ ಸಂವಿಧಾನ ಓದ್ಯಾರಿಲ್ಲ ಗೊತ್ತಿಲ್ಲ. ಸಂವಿಧಾನ ಒಂದೊಮ್ಮೆ ಓದಿದ್ರೆ ಈ ರೀತಿ ಯಾವ ಸಂವಿಧಾನವೂ ಹೇಳಿಲ್ಲ, ನಾ ತಿಳ್ಕೊಂಡಾಗ ಹಿಂಗೆ ಹೇಳ್ಯದ ಸಂವಿಧಾನ.
ಸರ್ವೇ ಜನ ಸುಖಿನೋ ಭವಂತು. ಯಾರು ಸುಖಾರ, ಯಾರಿಗೆ ಸರ್ವೇ ಜನ ಸುಖಿನೋ ಭವಂತು ಎಲ್ಲಿದೆ? ಏನೇನಿಲ್ಲ. ಹೇಳೋದು ಒಂದು, ಮಾಡೋದು ಮತ್ತೊಂದಾಗಿದೆ. ನಿಮ್ಮ ಗಮನಕ್ಕೆ ಇದೆ ಅಂತ ಹೇಳಿ ಭಾವಿಸ್ತೇನೆ. ಮತ್ತು ನಾವು ಕುಮಾರಸ್ವಾಮಿ ಅವರು ನಾವು ಅವತ್ತಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅವತ್ತಿನ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಗದಗಿನಲ್ಲಿ ಅವತ್ತಿನ ಇದಾಗಿದೆ ನೋಡಿ, ಅನ್ನೋದು ಕ್ರೀಡಾಂಗಣ ಆಗಿದೆಯಲ್ಲ, ನಮ್ಮ ಕಾಲಕ್ಕೆ ಕೊಟ್ಟಿವಿ ನೋಡೋದು. ಹಾಂ, ಅದನ್ನು ಅಡಿಗೆಲ್ಲ ಅಡಿಗೆಲ್ಲ ನಾನು ಬಂದು ಮಾಡಿದ್ವಿ. ಬಟ್ ಅವರು ಉದ್ಘಾಟನೆ ಅವರೇ ಮಾಡ್ಯಾರ. ಮತ್ತು ಬೇರೆ ಕೊಟ್ಟಿವೆಲ್ಲ ನಾವು ಪ್ರತಿಯೊಂದು ಜಿಲ್ಲೆ, ಒಂದು ತಾಲೂಕಿಗೆ ಕ್ರೀಡಾಂಗಣಗಳನ್ನು ಕೊಟ್ಟಿದ್ದೀವಿ, ಜಿಮ್ಗಳು ಕೂಡ ಕೊಟ್ಟಿದ್ದೇವೆ. ಇವ್ರು ಹೇಳಿ ಸ್ವಾಮಿ ಏನಾದರೂ ಚಾರಿತ್ರಿಕವಾದಂಥ ಕೆಲಸ ಏನಾದರೂ ಮಾಡಿದಾರೇನು ಸರ್? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು 45,000 ಶಿಕ್ಷಕರನ್ನ ನೇಮಕಾತಿ ಮಾಡಿದರು ಸರ್. 45,000 ಶಿಕ್ಷಕರು. ಅವತ್ತು ಶಾಲೆ ಬಿಟ್ಟಿರ್ತಕ್ಕಂಥ ಎಲ್ಲ ವರ್ಗದ ಮಕ್ಕಳು ಶಾಲೆ ಓದಲೇಬೇಕು ಮಕ್ಕಳನ್ನ ಕಾರಣಕ್ಕಾಗಿ ಕಸ್ತೂರ್ಬಾ ವಸತಿ ಶಾಲೆ ಅಂತೇಳಿ ಮಾಡಿ ರೆಸಿಡೆನ್ಸಿ ಸ್ಕೂಲ್ ಸರ್, ಊಟ ಮತ್ತು ವಸತಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಶಾಲೆ ಬಿಟ್ಟ ಮಕ್ಕಳಿಗೆ ಇಂಥ ಒಂದು ಯೋಜನೆ ತರೋ ಮೂಲಕ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಮಾನ್ಯ ತಮಗೆ ಗಮನಕ್ಕೆ ತರ್ತೀನಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ನ್ಯಾಷನಲೈಸ್ ಬ್ಯಾಂಕಿಂದ 2 ಲಕ್ಷ 3 ಲಕ್ಷ ಏನು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಮಾಡಿದರು. ದೇವೇಗೌಡರು ಮುಖ್ಯಮಂತ್ರಿ ಆಲಮಟ್ಟಿ ಡ್ಯಾಮ್ ಕಟ್ಟುವ ಮೂಲಕ ನೀರಾವರಿಯನ್ನು ಕೊಟ್ಟರು. ಒಂದು ತುತ್ತು ಅನ್ನ ಕಾಣದಂಥ ನಮ್ಮಂಥ ಜಿಲ್ಲೆಗಳಿಗೆ, ಧಾರವಾಡ ರಾಯಚೂರು ಜಿಲ್ಲೆ ಅಂತ ಕಡೆಗೆ, ಬಿಜಾಪುರ ಅಂತ ಜಿಲ್ಲೆ ಕಡೆಗೆ ಇವತ್ತು ನೆಮ್ಮದಿ ಬದುಕು ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗಿದೆ. ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿದೆ. ಮೆಡಿಕಲ್ ಕಾಲೇಜಸ್ಗಳು ಕೊಟ್ಟಾರ, ಹೈಸ್ಕೂಲ್ಗಳು ಕೊಟ್ಟರು, ಉರ್ದು ಶಾಲೆಗಳು ಕೊಟ್ಟರು, ಜೂನಿಯರ್ ಕಾಲೇಜುಗಳು ಕೊಟ್ಟರು, ಮೆಡಿಕಲ್ ಕಾಲೇಜುಗಳು ಕೊಟ್ಟರು. ಸ್ವಾಮಿ ಇವ್ರು ಏನು ಮಾಡ್ಯಾರ ಹೇಳಿ ಸ್ವಾಮಿ? 2 ವರ್ಷ ಕಳೆದ್ರಲ್ಲ, ಅಧಿಕಾರಕ್ಕಾಗಿ ಕಚ್ಚಾಟ ಬೇಸತ್ತೋಗ್ಯದ ಜನ. ಈಗ ನೋಡಿ, 25 ಜನ ಒಂದು ಕಡೆಗೆ, 35 ಜನ ಒಂದು ಕಡೆಗೆ, ನನ್ನ ಹತ್ರ 70 ಜನ ಇದ್ದಾರೆ ಅಂತಾರೆ, ಇನ್ನೊಬ್ಬರು ನನ್ನಲ್ಲಿ 80 ಜನ ಇದ್ದಾರೆ. ಏನು ಸ್ವಾಮಿ ಇದೆಲ್ಲ? ಇದು ಎಂದು ನಾವು ನೋಡೇ ಇಲ್ಲ ಈ ರೀತಿಯಲ್ಲಿ ಮಾಡೋದಿವರು. ಅದಕ್ಕೆ ಜನ ಬೇಸತ್ತೋಗ್ಯಾರ. ಇದ್ರ ಬಗ್ಗೆ ಕನಿಷ್ಠ ನಾವು ಜನರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಇವತ್ತು ಏನನ್ನ ಹೌಸ್ನಲ್ಲಿ ಒದರಿದ್ರೆ ಕೇಳೋರಿಲ್ಲ ಸರ್. ಏನಂತಾರೆ ನೋಡಿ, ಅದು ಗಾದೆ ಮಾತು. ಆನೆ ಹೋಗುವಾಗ ಏನೋ ಬೊಗಳ್ತಿತ್ತಂತ ಅದ್ರಂಗೆ ನಾವು ಆನೆ ಆದಂಗೆ ಆಗಿದ್ದೀವಿ. ಸರ್ಕಾರ ಯಾರು ಏಟ್ ಬೇಕಾದ್ರೆ ಹೋದ್ರಲಿ, ನಮಗೆ ಯಾರೇ ರಾಜ್ಕುಮಾರ್ ಒಂದು ಪದಾರ್ಥ ನೋಡಿ ಸರ್, ಯಾರೇ ಕೂಗಿ ಆಡಲಿ, ಓರೇ ಆಡಲಿ, ನಮ್ಮ ನೆಮ್ಮದಿಗೆ ಭಂಗ ಇಲ್ಲ ಅಂತೇಳಿ ಹಂಗೆ ಇವರು ಕುಂತುಬಿಟ್ಟಾರೆ. ಏನು ಮಾಡೋದು ಹೇಳಿ ಸರ್? ಈ ಸ್ಥಿತಿ ಬಂದದಲ್ಲ. ಆದರೆ ನಾವು ಹಂಗಲ್ಲ ಸರ್, ನಮ್ಮದು ಜವಾಬ್ದಾರಿ ಇದೆಯಲ್ಲ. ಅಪೋಸಿಷನ್ ಪಾರ್ಟಿನಲ್ಲಿರ್ತಕ್ಕಂಥವ್ರು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜವಾಬ್ದಾರಿ ಏನಂದರೆ, ಏನು ಅನ್ಯಾಯ ಆಗ್ತದೆ ಆ ಅನ್ಯಾಯನ ಸರಿಪಡಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಗಮನಕ್ಕೆ ತರ್ತೀವಿ. ಜೊತೆಗೆ ಜನಗಳು, ಮತದಾರರೇ ನಮ್ಮ ಪ್ರಭುಗಳು. ಅವ್ರ ನಿರ್ಣಯದಂತೆಯೇ ಸರ್ಕಾರ ನಡೀತಿರ್ತವೆ, ಅವ್ರ ನಿರ್ಣಯನೇ ಸರ್ಕಾರ ರಚನೆ ಆಗಿರ್ತದೆ. ಆ ಕಾರಣಕ್ಕಾಗಿ ನಾವು ಜನಗಳಿಗೆ ಕೂಡ ಈ ವಿಷಯ ಹೇಳಬೇಕಾದದ್ದು ನಮ್ಮ ಅಗತ್ಯ ಮತ್ತು ಆದ್ಯ ಕರ್ತವ್ಯ ಅಂತೇಳಿ ಭಾವಿಸಿ ಇಂಥ ಸಮಾವೇಶಗಳನ್ನು ಮಾಡುವ ಮೂಲಕ ಜನಗಳಿಗೆ ಎಲ್ಲ ಸಮಸ್ಯೆಗಳನ್ನು ನಾವು ಇದನ್ನು ಬಿತ್ತರಿಸಬೇಕಾಗ್ತದೆ, ಹೇಳಬೇಕಾಗ್ತದೆ. ಆ ಕಾರಣಕ್ಕಾಗಿ ಮತ್ತು ಇದು ಗದಗ ಜಿಲ್ಲೆಯಲ್ಲಿಯೂ ಮಾಡ್ತೇವೆ. ಪ್ರತಿ ಜಿಲ್ಲೆಗೆ ಒಂದೊಂದು ಸಮಾವೇಶಗಳನ್ನು ಮಾಡ್ತೇವೆ. ಡಿವಿಷನ್ ಇದು ಏನಾಗಿದೆ ಅಂದರೆ, ಇದು ಬೆಳಗಾಂ ಡಿವಿಷನ್ನಲ್ಲಿ ಡಿವಿಷನ್ ಲೆವೆಲ್ ಮಾಡ್ತೀವಿ. ಈಗ ಈ ಡಿವಿಷನ್ ಲೆವೆಲ್ ಆದಮೇಲೆ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಸಮಾವೇಶ ಮಾಡ್ತೇವೆ. ಇದು ಮಾಡಿದ ಮೇಲೆ ಪ್ರತಿ ತಾಲೂಕಿನಲ್ಲಿ ಹೋಗ್ತೇವೆ, ತಾಲೂಕಾ ಸಮಾವೇಶಗಳನ್ನು ಮಾಡ್ತೇವೆ. ಮಾಡುವ ಮೂಲಕ ಜನಗಳಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೇವೆ. ಭ್ರಷ್ಟಾಚಾರ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ 40% ಅಂತಿದ್ರು. ಈಗ ಇವ್ರಿಗೆ ಎಷ್ಟು ಮಾಡ್ತಾರೆ, ಇವ್ರು ಎಷ್ಟು ಪರ್ಸೆಂಟೇಜ್ ಮಾಡ್ತಾರೆ ಅಂತ ಕೇಳಿದರೆ, ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಶಾಸಕರೇ ನಾರಲ್ಲ ನಿಂತು ಬಿಟ್ಟಾರೆ ನೋಡಿ ಸ್ವಾಮಿ ಕೈ ತೊಳ್ಕೊಂಡು. ಎಬೋವ್ 40% ಈ ರೀತಿಯಲ್ಲಿ ಆದರೆ ನೀವು ಇದನ್ನು ಹೇಳಿದರೆ ಜನಕ್ಕೆ ನಾವು 40% ತಗೊಂತೀವಂತ. ಸರ್ ಮೊನ್ನೆ ಹುಬ್ಬಳ್ಳಿಯಾಗೊಂದು ಇದು ಮಾಡಿದ್ರಲ್ಲ, ಏನದು ಇದು ಕೊಡ್ತೀವಿ, ಏನು ಕೊಡ್ತು ಅದು
ಏನು ಹಕ್ಕುಪತ್ರ ಕೊಡ್ತು ಅಂತ. ಸರ್, ನಾವು ಹಿಂದೆ ಎಲ್ಲ ಕಮಿಟಿನಲ್ಲಿ ಕೊಡ್ತಿದ್ವಿ, ಎಲ್ಲ ಶಾಸಕರು ನಾವು ಕೊಡ್ತಿದ್ವಿ ಅದನ್ನು. ನಾನು ಶಾಸಕನಾಗಿ ಕೆಲಸ ಮಾಡೀನಿ, ಮಂತ್ರಿಯಾಗಿ ಕೆಲಸ ಮಾಡೀನಿ. ಶಾಸಕರ ಹಕ್ಕುಪತ್ರಗಳನ್ನು ಮತ್ತು ಅಕ್ರಮ ಸಕ್ರಮ ಸಮಿತಿಗಳನ್ನು ನಾವು ಮಾಡಿದ್ವಿ, ಅದರಿಂದ ಕೊಡ್ತಿದ್ವಿ. ಈಗ ಇವ್ರು ಏನು ಮಾಡಿದ್ರಿ, ಕೆಲಸ ಇಲ್ಲದೇನೆ, ಏನೂ ಕೆಲಸ ಇಲ್ಲಲ್ಲ ಇವರು. ಜನಗಳ ಹತ್ರ ಹೋಗ್ಬೇಕಲ್ಲ, ಜನರು ದುಡ್ಡು ಖರ್ಚು ಮಾಡಬೇಕಲ್ಲ, ಬಂದು ಹಾವೇರಿಯಲ್ಲಿ ಬಂದು ಏನು ಮಾಡಿದ್ರು ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಕ್ಕುಪತ್ರ ತಂದು ಇಲ್ಲಿ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಇವರು ಮಾಡಿದ ಸಾಧನೆ ಇದು. ಹುಬ್ಬಳ್ಳಿನೂ ಅದೇ ಕೆಲಸನೇ ಮಾಡಿದರು. ಇವರು ಹೊಲ ಮನೆಯದು ಕೊಡ್ತು ಅಂತೇಳಿದ್ರು. ಎಷ್ಟೋ ವರ್ಷ ಕೊಟ್ಟಿರ್ತಕ್ಕಂಥವನ್ನು ತಂದು ಇಲ್ಲಿ ಕೊಡ್ತಾರೆ. ಮನೆ ಅಧ್ಯಕ್ಷರು ಇವರು ಕೊಡೋದಾದ್ರೆ ತಮ್ಮ ಗಮನಕ್ಕೆ ತರತ್ತೀನಿ. ಎಷ್ಟೋ ಜನ ಇಲ್ಲಿ ಕುಲವಳ್ಳಿ ಅಂತ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಹೋರಾಟ ಮಾಡಿದರು ಜನ. ದಿಂಡಲ್ಕೊಪ್ಪ ಅಂತ ದೊಡ್ಡ ಹೋರಾಟ ಮಾಡಿದ್ರು, ಕಿತ್ತೂರ್ದು. ಮತ್ತು ಅಲ್ಲಿ ಯಾಕೆ ಕೊಡಲಿಲ್ಲ? ಹೋಗಿ ಕೊಡ್ಬೇಕಾಗಿತ್ತು ನೀವು ಹೊಲ ಮನೆದು ಏನು ಹಕ್ಕುಪತ್ರ ಅಲ್ಲಿ ಕೊಡ್ರಿ, ಹೋಗಿ ಯಾಕೆ ಕೊಡುವಲ್ರಿ? ಎಷ್ಟೋ ವರ್ಷದ ಹಕ್ಕುಪತ್ರಗಳು ತಗೊಂಡು ಈಗ ಇನ್ನೊಂದು ಮಾಡ್ಯಾರ, ಹೊಸ ಯೋಜನೆ ಅಂಥವು ತಂದಾರಂದ್ರೆ ಈ ಕೆಲಸ ಇಲ್ಲದ್ದೆ ನೋಡಿ. ನಿಮ್ಮ ಆಸ್ತಿನ ಅದೇನಂತಾರಲ್ರಿ, ಅದಕ್ಕೆ ಏನೋ ಮಾಡ್ಯಾರ, ಯಾವುದೋ ಒಂದು ಹೆಸರು ಕೊಟ್ಟು ಏನದು GPS ಏನೋ ಮಾಡ್ಯಾರ ಸರ್. ನಿಂತ್ರು GPS ಅಲ್ಲ, ಇನ್ನೊಂದು ಏನೋ ಮಾಡ್ಯಾರ ಅವರು, ಒಂದು ಯೋಜನೆ ಯಾವ್ದು ಮಾಡಿ ನಮ್ಮ ಹೊಲ ನಮ್ಮ ಜಾಗಕ್ಕೆ ಮತ್ತೊಂದು ಹೆಸರು ಕೊಟ್ಟು ಅದಕ್ಕೆ ಕಾಗದ ಪತ್ರ ಏನು ಬೇರೆ ಮಾಡೋಕ್ಕೆ ಬರೋಂಗಿಲ್ಲ ಅಂತ, ಯಾರ ಹೆಸರು ಮಾಡೋಕ್ಕೆ ಬರೋದಿಲ್ಲ ಅಂತ, ಅದನ್ನು ಮಾಡೋದು ದೊಡ್ಡ ಸಾಧನೆ ಅಂತಿದ್ದು. ನಮ್ಮ ಮನೆನ ನಮ್ಮ ಹೊಲನ ನಮ್ಮ ಜಾಗನ ನಮ್ಮ ಹೆಸರಲ್ಲಿ ಇರೋ ಜಾಗನೇ ಈಗ ನಮ್ಮ ಹೆಸರಲ್ಲಿ ಇದಾವವು, ಅವಕ್ಕೊಂದು ಹೆಸರಿಗೆ ಕೊಟ್ಟು ಅದನ್ನು ಮಾಡ್ತೀವಿ. ಇಂಥವೆಲ್ಲ ಮಾಡಿ ಜನಗಳನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ಯಾರ. ಇವರಿಂದ ಶೂನ್ಯ ಡೆವಲಪ್ಮೆಂಟ್, ಜೀರೋ ಡೆವಲಪ್ಮೆಂಟ್ ಸರ್. ಇವ್ರು ಬಂದಾಗ 2 ವರ್ಷದಿಂದ ಜೀರೋ ಡೆವಲಪ್ಮೆಂಟ್ ಆಗಿದೆ. ಡೆವಲಪ್ಮೆಂಟ್ ಏನಾರು ಆಗಿದ್ದರೆ ಅದು ಒಂದೇ ಒಂದು ಡೆವಲಪ್ಮೆಂಟು, ಸೆರೆ ಡೆವಲಪ್ಮೆಂಟ್. ಆ ಸೆರೆ ಡೆವಲಪ್ಮೆಂಟ್ ಮಾಡ್ಯಾರಲ್ಲ, ಆ ಸೆರೆ ಡೆವಲಪ್ಮೆಂಟ್ ನಾವು ನಂಬಕ್ಕೆ ಬಂದಿಲ್ಲ, ಜನಗಳು ನಂಬಕ್ಕೆ ಬರಲಾರ್ದಷ್ಟು ಸೆರೆ ಡೆವಲಪ್ಮೆಂಟ್ ಆಗಿದೆ. ಮತ್ತು ಅದ್ರ ರೇಟ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಮ್ಯಾಗ ಹೋಗಿದ್ದಾರೆ ಅಂತ ಕೇಳಿದರೆ 30 ರೂಪಾಯಿ 40 ರೂಪಾಯಿ. ನಾನಂತ ಕುಡಿಯೋದಿಲ್ಲ, ನನಗದು ಗೊತ್ತಿಲ್ಲ, ಹೇಳ್ತಾರೆ ಮಂದಿ. 30-40 ರೂಪಾಯಿಗೆ ಹೋಗಿರೋದು ಈಗ 80 ರೂಪಾಯಿನೋ 90 ರೂಪಾಯಿ ಆಗ್ಯದಂತ. ಬೀರು ಕುಡಿಯೋದು. ಇಂಥದ್ದಾದರೆ ಜನ ಎಂಥ ಕೆಲಸಕ್ಕೆ ಕೈ ಹಾಕ್ಯಾರ ನೋಡಿ ಸರ್ಕಾರದವರು. ಅದಕ್ಕೆ ಇಂಥವು ಮಾಡೋ ಮೂಲಕ ಜನಗಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದರೆ ಜನರ ದುಡ್ಡು ಅನ್ಯಾಯವಾಗಿ ದುರ್ಬಳಕೆ ಮಾಡ್ತಾರೆ. ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗಕ್ಕೆ, ಎಲ್ಲ ವರ್ಗದ ಜನರಿಗೆ, ನಿಗಮಗಳಿಗೆ ಒಂದು 100 ರೂಪಾಯಿ ಇಲ್ಲ. ಒಬ್ಬೊಬ್ಬ ಅಧಿಕಾರಿಗಳು ಅಲ್ಲಿ ಹೋದ್ರೂ ಸಿಗೋದಿಲ್ಲ. ಮೊನ್ನೆ ನಾನು ಬೆಂಗಳೂರು ಹೋಗಿದ್ದೆ, ಯಾವ ಕಚೇರಿಯಲ್ಲಿ ಯಾವ ಅಧಿಕಾರಿಗಳು ಇರಲಾರ್ದಂಥ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ತಮಗೆ ತಿಳಿದಿರ್ತಕ್ಕಂಥ ವಿಷಯ ಅಂತೇಳಿ ಭಾವಿಸ್ತೀನಿ. ಇಷ್ಟು ಮಾತ್ರ ಹೇಳ್ತೀನಿ. ನಾನು ತಮ್ಮ ಈ ಸುದ್ದಿಗೋಷ್ಠಿನಲ್ಲೇ 27ನೇ ತಾರೀಕಿಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮಾನ್ಯ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ತಾವೆಲ್ಲರೂ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬಿಜಾಪುರಕ್ಕೆ ಹೋಗ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ತಯಾರಾಗಬೇಕು. 27ನೇ ತಾರೀಕಿಗೆ ಕಾರ್ಯಕ್ರಮ ಇದೆ. 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 11 ಗಂಟೆ ಒಳಗಡೆ ನಾವು ಬಿಜಾಪುರ ಸೇರ್ತಕ್ಕಂಥ ಕೆಲಸ ಇಲ್ಲಿ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ತಾವು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತರಿಗೂ ವಿನಂತಿ ಮಾಡ್ತೀನಿ. ಸರ್ಕಾರಕ್ಕೂ ನಾನು ಇಷ್ಟೇ ಹೇಳ್ತೀನಿ, ದಯವಿಟ್ಟು ನಿಮಗೆ ಇನ್ನೂ 2 ವರ್ಷ ನಿಮಗೆ ತಿದ್ದುಕೊಳ್ಳೋಕ್ಕೊಂದು ಅವಕಾಶ ಇದೆ, ಇನ್ನೂ ಟೈಮ್ ಇದೆ ನಿಮಗೆ. ನೀವು ತಿದ್ದುಕೊಂಡು ಮತ್ತು ನೋಡಿ ಇದು ಹಾಸ್ಪಿಟ್ಲೇ ಸರ್, ಮೊನ್ನೆ ಹೇಳ್ಯಾರ, ತಾವೇ ಬರೆದ್ರಿ ನೋಡಿ ಎಷ್ಟು ಸೀಟ್ ಖಾಲಿದಾವೆ ಹೇಳಿ ಸರ್. 14-15 ಲಕ್ಷ ಖಾಲಿ. ಇದು ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ವರದಿ. ಇಷ್ಟು ಉದ್ಯೋಗ ಖಾಲಿ ಇದ್ದ ಮೇಲೆ ನೀವು ಒಳ್ಳೆ ಆಡಳಿತ ಕೊಡ್ತೀರಿ ಅಂತೇಳಿ ಹೆಂಗೆ ಭಾವಿಸೋಕ್ಕೆ ಸಾಧ್ಯತೆ ಆಗ್ತದೆ? ಆ ಕಾರಣಕ್ಕಾಗಿ ಪೊಲೀಸ್ ಅಧಿಕಾರಿಗಳೇನೇ ಚೆನ್ನಾಗಿ, ಆದರೆ ಅವ್ರನ್ನ ಒಂದೊಂದು ವರ್ಷಕ್ಕೆ ಇಷ್ಟಿಷ್ಟು ಅಂತ ನಿಗದಿ ಮಾಡ್ಯಾರಲ್ಲ, ಅದೇನು ಮಾಡೋದು? ಎಲ್ಲಿಂದ ತರೋದು ಅವ್ರನ್ನ ಹೋಗಿ? ಹೀಗಾಗಿ ಒಳ್ಳೆ ಆಡಳಿತ ನಿರೀಕ್ಷೆ ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದಾಗಿರೋದ್ರಿಂದ ದಯವಿಟ್ಟು ನಮ್ಮ
ತಾಲೂಕಿನಿಂದ ಏನಂತಂದ್ರೆ ರೋಣದಿಂದ ನಾವು ಇಲ್ಲಿಂದ ನಾವು ಎಷ್ಟು ಜನ ಹೋಗ್ತೀವಿ ಅಂತ ಕೇಳಿದರೆ ನಮ್ಮ ತಾಲೂಕಿನಿಂದ ನಮ್ಮ ಜಿಲ್ಲೆಯಿಂದ ರೋಣ ತಾಲೂಕಿನಿಂದ 10 ಗಾಡಿ ಅಂದರೆ ಇದು ಕ್ರೂಜರ್ ಹೋಗ್ತವೆ. ಶಿರಹಟ್ಟಿ ತಾಲೂಕಿನಿಂದ 15 ಕ್ರೂಜರ್ಸ್ ಹೋಗ್ತಾ ಇದ್ದಾವೆ. ಆಮೇಲೆ ನರಗುಂದದಿಂದ 10 ಕ್ರೂಜರ್ಸ್ ಹೋಗ್ತಾ ಇದ್ದಾವೆ. ಗದಗದಿಂದ 11 ಕ್ರೂಜರ್ಸು ಹೋಗ್ತಾ ಇದ್ದಾವೆ ಸರ್. ಇಷ್ಟೆಲ್ಲ ನಮ್ಮ ಕಾರ್ಯಕರ್ತರು ಹೋಗೋಂಥವು ಇನ್ಫಾರ್ಮೇಷನ್ ಮಾಡಿದ್ದಾರೆ. ಈಗ ಅಧ್ಯಕ್ಷರು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಕ್ಕಂಥದ್ದು ಆಗ್ತದೆ ನಮ್ಮ ಸಮಾವೇಶಕ್ಕೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರಬಯಸ್ತೇನೆ.